ಸಹಿತ ಯಾವಾಗಾದರೂ ಏನೋ ಒಂದು ಅಕಲ್ಪ ಬಂದಂದ್ರೆ ನಮ್ಮ ದೈವದಿಂದ ಅಂತೇಳಿ ಇದು ಗುಡಿಗಳ ಸುತ್ತಾಕುವಂಥ ಪ್ರಯತ್ನ ಮಾಡಿದರು ಆರಂಭದಲ್ಲೇ. ಆ ಸಂದರ್ಭದಲ್ಲಿ ಧೈರ್ಯ ಮಾಡಿ ಕೇಜ್ರಿವಾಲ್ ಮಾಡಿದ್ದು ಧೈರ್ಯ ಮಾಡಿದ್ರೆ ಫ್ರೀ ಶಿಕ್ಷಣ ಮತ್ತು ಅದು ಇಂಪಾರ್ಟೆಂಟ್, ಇದು ಫ್ರೀ ಶಿಕ್ಷಣ ಮತ್ತು ಫ್ರೀ ಮೆಡಿಸಿನ್ ಎರಡು ಮಾಡಿದ್ದೀರಿ ಅಂದರೆ ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಒಂದು ವಿರೋಧ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತಿತ್ತು, ಅದು ಇಟ್ಕೊಂಡು ಮತ್ತೆ ಆರಿಸಿ ಬರೋದು ಹಾಗೆ ಆಗ್ತಿತ್ತು. ಇದನ್ನು ಯಾಕೋ ಮಾಡಲಿಲ್ಲ ನಮ್ಮ ಕುಮಾರಸ್ವಾಮಿಗಳು. ಕೇಜ್ರಿವಾಲ್ ಇದನ್ನೇ ಮಾಡಿದರು. ಫಸ್ಟ್ ಟೈಮ್ ಸುತ್ತಾಗ ಫಸ್ಟ್ ಟೈಮ್ 26-27 ಜನ ಬರ್ತಾರೆ ಆಯ್ಕೆಯಾಗಿ. ಆ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಕಾಂಗ್ರೆಸ್ ಜೊತೆಗೆ ಮಾಡಿ ಮುಂದಿನ ಕೆಲವೇ ದಿನ ರಿಸೈನ್ ಮಾಡಿ ಇಲೆಕ್ಷನ್ಗೆ ಹೋಗ್ತಾರೆ. ಇವರೆಲ್ಲ ಘೋಷಣೆ ಮಾಡಿ ಬಿಡ್ತಾರೆ, ಮಾಡೋದು ಬೆನ್ನತ್ತಾರೆ. ಸುಮ್ಮನೆ ಸಪೋರ್ಟ್ ಮಾಡೋಕೆ ಕಾಂಗ್ರೆಸ್ ಬೆನ್ನತ್ತಬೇಕು ಪ್ರಸಂಗ ಮಾಡಿದ್ರು ಅವರು. ಹಂಗೆ ಇವರು ಮಾಡಬೇಕಾಗಿತ್ತು. 2 ಸಲ ಆಪ್ಷನ್ ಇದ್ದು, ಒಂದು ಯಡಿಯೂರಪ್ಪ ಜೊತೆಗೆ, ಇನ್ನೊಮ್ಮೆ ಈ ಒಂದು ಏನಪ್ಪ ಅಂತ ಕಾಂಗ್ರೆಸ್ನ ಜೊತೆಗೆ. 2 ಸಂದರ್ಭನ ಕೈಯಿಂದ ಕಳ್ಕೊಂಡ್ರು. ಇವತ್ತು ಮಾಯಾವತಿ ಅವರು ಇವತ್ತು ಉತ್ತರ ಪ್ರದೇಶ ಕಳ್ಕೊಂಡಂಗೆ ಇವತ್ತು ನೋಡಿ ಒಂದು 3 ಗುಂಪಾಗಿಬಿಟ್ರು. ಮಾಯಾವತಿ ದೊಡ್ಡ ಜನಾಂಗದ ಅವರಿಂದ 17% ಜನ ಅವ್ರು ಹಿಂದಿದ್ದಾರೆ. ಅದು ದುರಂತ ಏನಪ್ಪ ಅಂತಂದರೆ ಈ 17 ಜನ ಅಷ್ಟರಿಂದ ಗೌರ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆದರೆ ಉಳಿದವರು ವಿಶ್ವಾಸ ಗಳಿಸಲು ಯಶಸ್ವಿ ಆಗಿದ್ದರು ಅವರು. ಆದರೆ ನಮ್ಮ ಕುಮಾರಸ್ವಾಮಿ ಮಾಡಿದ ತಪ್ಪನ್ನು ಅವರು ಮಾಡಿ ಏನಪ್ಪ ಅಂತಂದರೆ ಸಮಯ ಕಳೆದಕ್ಕಾಗಿ ಇವತ್ತು ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಕಾಂಚನಮಾಲ ಶಿಕ್ಷಣ ಮಾಯಾವತಿಯವರಿಗೆ ಬಂದದ, ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಬಂದದ. ಹೀಗಾಗಿ ಅದಕ್ಕೆ ಹೇಳುವಂಥದ್ದು, ಸಮಯ ನಮ್ಗೆ ಬಂದಾಗ ಒದಗಿದಾಗ ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು, ದುಡಿಸ್ಕೋಬೇಕು ಅದನ್ನು ಅಂತೇಳಿ. ಆ ದುಡಿಸ್ಕೊಳ್ಳೋ ವಿಷಯದಲ್ಲೇ ನಿಶ್ಚಿತವಾಗಿಯೂ ಕುಮಾರಸ್ವಾಮಿಗಳು ಸೋತರು, ದೇವೇಗೌಡರು ಸೋತರು. ಒಂದು ಒಳ್ಳೆಯ ಶಕ್ತಿಯಾಗಿ ಬೆಳೆದಿತ್ತು. ಅನೇಕರು ಒಳ್ಳೆಯ ಮಿತ್ರರಿದ್ದರು ದೇವೇಗೌಡರಿಗೆ. ರಾಮಕೃಷ್ಣ ಹೆಗಡೆ ಅಂತವರು